ಆತ್ಮೀಯ ಕೇಳುಗರಿಗೆ ನಿಮ್ಮ ರಮಾಶ್ರೀ ನಾಡಿಗೇರ್ ಮಾಡುವ ನಮಸ್ಕಾರಗಳು. ರಮ್ಯ ಕಥಾಲೋಕಕ್ಕೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ನೀವೀಗ ಪ್ರೀತಿಯ ತೇರು ಧಾರಾವಾಹಿಯ 75ನೇ ಅಧ್ಯಾಯವನ್ನು ಕೇಳ್ತಾ ಇದ್ದೀರಾ. ಕಥೆ ಪ್ರಾರಂಭ ಮಾಡೋದಕ್ಕೂ ಮೊದಲು ಯಾರ್ಯಾರಿನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಥೆಯನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ. ಈಗ ಕಥೆಯ ಮುಂದಿನ ಭಾಗಕ್ಕೆ ಹೋಗೋಣ. ಮಾವ, ಏನು ಮಾಡ್ತಾ ಇದ್ದೀರಾ? ಅದಿತಿ ಅಚ್ಚರಿ ಆಘಾತ ಕೂಡಿ ಕೇಳಿದಳು. ಬಾಮ್ಮ ನೀನು ನನ್ನ ಜೊತೆ. ಈ ಮನೆ ಗಂಡಸ್ರಿಗೆ ಯಾರಿಗೂ ಹೆಂಡತಿ ಬೆಲೆ ಗೊತ್ತಿಲ್ಲ. ಅವನು ಹಾಗೇ ಇದ್ದ, ಇನ್ನಿವನು ಕೂಡ ಹಾಗೇನೆ. ನೀನೇನು ಯಾರೂ ಗತಿ ಇಲ್ಲದೆ ಇರೋಳಲ್ಲ. ನಾನು ನಿನ್ನ ಮಾವ, ಇನ್ನೂ ಜೀವಂತವಾಗಿದ್ದೀನಿ ಎಂದಾಗ ನಯವಾಗಿ ಅವರ ಕೈ ಬಿಡಿಸಿಕೊಂಡ ಅದಿತಿ, ಥ್ಯಾಂಕ್ಸ್ ಮಾವ, ನೀವು ನನ್ನ ಜೊತೆ ಇದ್ದೀನಿ ಅಂತ ಹೇಳಿದ್ದಕ್ಕೆ. ಈ ಮಾತು ನನಗೆ ಎಷ್ಟೊಂದು ಧೈರ್ಯ ಕೊಡ್ತು. ಅದೇ ರೀತಿ ನಾನು ನನ್ನ ಗಂಡನ ಜೊತೆ ಇದ್ದು ಅವ್ರ ಧೈರ್ಯ ನಾನಾಗಬೇಕು ಅಲ್ವಾ ಮಾವ? ಆದಿಗೆ ನನ್ನ ಅವಶ್ಯಕತೆ ಇದೆ ಎಂದಷ್ಟೇ ಹೇಳಿ ತನ್ನ ಮನೆಯ ಕಡೆ ನಡೆದಳು. ತನ್ನ ರೂಮಿನಲ್ಲಿ ಮಂಚದ ಮೇಲೆ ಕುಳಿತು ಎರಡೂ ಕೈನಲ್ಲಿ ತಲೆಗಟ್ಟಿಯಾಗಿ ಹಿಡಿದು ಕುಳಿತಿದ್ದ ಆದಿ. ಇದನ್ನು ಕುಡೀರಿ, ಮನಸ್ಸು ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ. ಹಬೆಯಾಡುವ ಬಿಸಿ ಕಾಫಿ ಹಿಡಿದು ನಿಂತಿದ್ದಳು ಅದಿತಿ. ನಂಗೆ ಬೇಡ. ಮುಖ ಅತ್ತ ಕಡೆ ತಿರುಗಿಸಿದ. ಕೋಪ ಯಾರ ಮೇಲೆ? ಆದಿಯ ಪಕ್ಕ ಕುಳಿತುಕೊಳ್ಳುತ್ತಾ ಕೇಳಿದಳು. ಆದಿಯ ಕಡೆಯಿಂದ ಯಾವ ಉತ್ತರವೂ ಇಲ್ಲ. ತಗೊಳ್ಳಿ, ಕಾಫಿ ಕುಡೀರಿ, ಮತ್ತೊಮ್ಮೆ ಹೇಳಿದಾಗ ಅವಳ ಕಡೆ ಸುಡುನೋಟ ಬೀರುತ್ತಾ ಕಾಫಿ ತೆಗೆದುಕೊಂಡ. ಕೋಪ ಯಾಕೆ ಮಾಡ್ಕೊಳ್ತಾ ಇದ್ದೀರಾ? ಉತ್ತರಿಸದೆ ಮೌನವಾಗಿಯೇ ಉಳಿದ ಆದಿ. ಅದಿತಿ ಕೂಡ ಮಾತು ಮುಂದುವರಿಸಲು ಹೋಗಲಿಲ್ಲ. ಕಾಫಿ ಕುಡಿದು ಲೋಟ ಕೆಳಗಿಟ್ಟ ಆದಿತ್ಯ. ಲೋಟ ತೊಳೆಯಲು ಅದನ್ನು ತೆಗೆದುಕೊಂಡು ಹೊರಟವಳ ಕೈ ಹಿಡಿದು ನಿಲ್ಲಿಸಿ, ಐ ಆಮ್ ಸಾರಿ ಎಂದವನ ಕಣ್ಣು ನೆಲದ ಕಡೆಗಿತ್ತು. ಇಟ್ಸ್ ಓಕೆ, ಆದರೆ ಕೋಪ ಅನ್ನೋದು ಅಸಹಾಯಕತೆಯ ಲಕ್ಷಣ. ನೀವು ಅಸಹಾಯಕರಲ್ಲ ಎಂದವಳ ಕಡೆ ಹೆಮ್ಮೆಯಿಂದ ನೋಡಿದ. ನಿಮಗೆ ನಾನಂದು ಮಾತಿಗೆ ಕೋಪ ಬರಲಿಲ್ವಾ? ಬೇಜಾರಾಗಲಿಲ್ವಾ? ನಿಧಾನವಾಗಿ ಕೇಳಿದ ಆದಿ. ಬೇಜಾರಾಗದೇ ಇರೋಕ್ಕೆ ನಾನೇನು ಕಲ್ಲು ಬಂಡೆನಾ? ನೀವು ಮನಸ್ಸಿಂದ ಆ ಮಾತು ಹೇಳಿಲ್ಲ ಅಂತ ಗೊತ್ತಿದ್ರೂ ಬೇಜಾರಂತೂ ಆಯಿತು. ಮತ್ತು ಕೋಪ ಮಾಡ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ ಅಂತಲೂ ಗೊತ್ತು ಎಂದವಳ ಕಡೆ ಸಣ್ಣ ನಗು ಬೀರಿದ. ಆದಿ, ಕೂತು ಮಾತಾಡಬೇಕು. ಮಾತಾಡೋಕ್ಕೆ ಸಾಕಷ್ಟು ವಿಷಯ ಇದೆ ಎಂದವಳ ದನಿ ಗಂಭೀರವಾಗಿತ್ತು. ಮೊದಲು ನಿಮ್ಮ ಫೋನ್ ಆನ್ ಮಾಡಿ. ಅಪ್ಪ ಅಮ್ಮ ನಿನ್ನೆಯಿಂದ ಫೋನ್ ಸಿಗ್ತಾ ಇಲ್ಲ ಅಂತ ಗಾಬರಿ ಆಗಿದ್ದಾರೆ. ಅವರಿಗೇನು ಹೇಳಬೇಕು, ಎಷ್ಟು ಹೇಳಬೇಕು ಎಂದವಳ ಮಾತು ತಡೆದ ಆದಿತ್ಯ, ಅವರಿಂದ ಏನೂ ಮುಚ್ಚಿಡೋದು ಬೇಡ ಆದಿತಿ, ಎಲ್ಲ ಹೇಳಿಬಿಡು ಎಂದವ. ಒಂದೆರಡು ಕ್ಷಣ ಸುಮ್ಮನೆ ಕುಳಿತವನು, ಒಡವೆ ವಿಷಯ ಕೂಡ ಹೇಳಿಬಿಡು ಎಂದನು. ಒಡವೆ ವಿಷಯ ನೋಡೋಣ, ಅವಶ್ಯಕತೆ ಬಿದ್ದರೆ ಹೇಳೋಣ ಎಂದಳು ಏನೋ ಯೋಚಿಸುತ್ತಾ. ಹೆಣ್ಣು ಕೊಟ್ಟ ಮಾವನ ಎದುರು ತಲೆ ತಗ್ಗಿಸಬೇಕಾಗಿ ಬಂದದ್ದು ಆದಿತ್ಯನ ಮನಸ್ಸಿಗೆ ಕಸಿವಿಸಿ ತಂದಿತ್ತು. ಇಂತಹ ಪರಿಸ್ಥಿತಿ ತಂದಿಟ್ಟ ತನ್ನ ಜನ್ಮದಾತನ ಬಗ್ಗೆ ಜಿಗುಪ್ಸೆ ಮೂಡಿತ್ತು. ಬುಸುಗುಡುತ್ತಾ ಬಂದ ಗಂಡನ ಮುಂದೆ ನೀರಿನ ಲೋಟ ಹಿಡಿದಳು ಲೀಲಾ. ಅದಿತಿ ನನ್ನ ಮಾತು ಕೇಳಲಿಲ್ಲ ಸಿಟ್ಟಿನಿಂದ ಹೇಳಿದ ವಾಗೀಶ. ಅವಳು ವಾರಿಜಾನ್ ಮಗಳು. ಗಂಡ ಅಂದರೆ ವಾರಿಜಾಗಿ ಎಷ್ಟು ಪ್ರೀತಿ ಗೌರವ ಇದೆಯೋ ಅದಿತಿಗೂ ಅಷ್ಟೇ ಗೌರವ ಪ್ರೀತಿ ಇರುತ್ತೆ. ಲೀಲಾ ಸಮಾಧಾನವಾಗಿಯೇ ಹೇಳಿದಳು. ಎನ್ನುತ್ತಾ ತುಟಿ ವಗ್ರವಾಗಿಸಿ ನಕ್ಕ ವಾಗೀಶ. ವಾರಿಜಾಗೆ ಈ ವಿಷಯ ಗೊತ್ತಾದರೆ ಅವಳು ಯಾರನ್ನೂ ಕೇರ್ ಮಾಡಲ್ಲ, ಸೀದಾ ಇಲ್ಲಿಗೆ ಬಂದು ಮಗಳನ್ನ ತನ್ನ ಜೊತೆ ಕರ್ಕೊಂಡು ಹೋಗ್ತಾಳೆ ಎಂದ. ಖಂಡಿತ ಇಲ್ಲ. ವಾರಿಜ ಮಗಳಿಗೆ ಗಂಡನ ಬಿಟ್ಟು ಬರೋಕ್ಕೆ ಹೇಳಲ್ಲ, ಗಂಡನ ಕಷ್ಟಕ್ಕೆ ಜೊತೆಯಾಗಿ ನಿಂತು ಧೈರ್ಯ ತುಂಬು ಅಂತ ಹೇಳ್ತಾಳೆ ಎಂದ ಲೀಲಾನ ಕಡೆ ಅಚ್ಚರಿಯಿಂದ ನೋಡಿದ ವಾಗೀಶ. ಹೌದು ರೀ, ವಾರಿಜ ಶ್ರೀಕಾಂತನ ಮದುವೆಯಾಗಿ ಹೋದಾಗ ಅವ್ರ ಹತ್ರ ಏನಿತ್ತು? ಪ್ರೀತಿ ಒಂದನ್ನು ಬಿಟ್ಟರೆ. ಆದರೆ ವಾರಿಜ ಶ್ರೀಕಾಂತನ ಬಿಟ್ಕೊಡ್ಲಿಲ್ಲ, ಅವರ ನೆರಳಾಗಿ ನಿಂತಳು, ಪ್ರೀತಿ ಗೂಡನ್ನು ಕಟ್ಕೊಂಡ್ಳು. ಈಗ ಮಗಳಿಗೂ ಅದನ್ನೇ ಹೇಳ್ತಾಳೆ ಎಂದಳು ಲೀಲಾ ವಿಶ್ವಾಸದಿಂದ. ಹೆಂಡತಿಯ ಮಾತು ಕೇಳಿ ಚಿಂತೆಗೆ ಬಿದ್ದ ವಾಗೀಶ. ಅದಿತಿಯ ಮನೆಯಿಂದ ಬರುವಾಗ ವಾರಿಜಾಳಿಗೆ ಎಲ್ಲ ವಿಷಯ ಫೋನ್ ಮಾಡಿ ತಿಳಿಸಿ ಅದಿತಿಯನ್ನು ವಾರಿಜಾಳ ಜೊತೆ ಇಲ್ಲಿಂದ ಕಳಿಸಿಬಿಡಬೇಕು ಎಂದು ಯೋಚಿಸಿದ್ದವ ಈಗ ಲೀಲಾಳ ಮಾತು ಕೇಳಿ ಸ್ವಲ್ಪ ಗಲಿಬಿಲಿಗೊಂಡ. ಸದ್ಯಕ್ಕೆ ವಾರಿಜಾಳಿಗೆ ಏನೂ ಹೇಳುವುದು ಬೇಡ ಎಂದು ಯೋಚಿಸಿ, ನಾನೊಂಚೂರು ಗದ್ದೆ ಕಡೆ ಹೋಗ್ಬರ್ತೀನಿ ಎಂದು ಹೇಳಿ ಹೊರಗೆ ಹೊರಟ. ವಾಗೀಶನಿಗೇನೂ ಆದಿತ್ಯನನ್ನು ಕಂಡರೆ ಆಗದು ಎನ್ನುವಂತಿಲ್ಲ. ಅವನ ಪರಿಶ್ರಮ, ಒಳ್ಳೆಯ ಗುಣ, ಗಂಭೀರ ಸ್ವಭಾವ
ಎಲ್ಲ ಅವನಿಗೂ ಇಷ್ಟವೇ. ಆದರೆ ತನ್ನ ಪ್ರೀತಿಯ ತಂಗಿ ವಾರಿಜಾಳ ಮಗಳು ಕಷ್ಟಪಡಬಾರದು ಎಂಬುದಷ್ಟೇ ಅವನ ಆಶಯ. ಅತ್ಗೆ, ನಿನಗನ್ಸುತ್ತಾ ವಾರಿಜಾ ಆದಿತ್ಯನ ಬೆಂಬಲಕ್ಕೆ ನಿಲ್ತಾಳೆ ಅಂತ? ಅವಳು ಅಷ್ಟು ಮೆಚ್ಯೂರಾಗಿ ಯೋಚನೆ ಮಾಡ್ತಾಳೆ ಅಂತ? ನನಗೇನೋ ವಾರಿಜಾ ದುಡ್ಕೋ ಸ್ವಭಾವದವಳು ಅಂತಾನೆ ಅನಿಸುತ್ತೆ, ಅಚ್ಚರಿಯಿಂದ ಕೇಳಿದಳು ವಾರುಣಿ. ವಾಗೀಶ ಹೊರಗೆ ಹೋದದ್ದನ್ನು ದೃಢಪಡಿಸಿಕೊಂಡ ಲೀಲಾ, ಯಾರಿಗೆ ಗೊತ್ತು ಮಾರಾಯ್ತಿ ನಿನ್ನ ಅಕ್ಕನ ಮನಸ್ಸು. ಸದ್ಯಕ್ಕೆ ನಿನ್ನ ಅಣ್ಣ ಅವಳಿಗೆ ಫೋನ್ ಮಾಡೋದನ್ನು ತಡಿಬೇಕಿತ್ತು, ಅದಕ್ಕೆ ಹಾಗೆ ಹೇಳಿದೆ. ಅವ್ರ ತಲೆಯಲ್ಲಿ ಇಲ್ಲಿ ನಡೆದಿರೋ ವಿಷಯನೆಲ್ಲ ವಾರಿಜಾಗೆ ತಿಳಿಸ್ಬಿಡ್ಬೇಕು ಅನ್ನೋ ಯೋಚನೆ ಓಡ್ತಾ ಇದೆ ಅಂತ ಅನ್ನಿಸ್ತು. ಅದಕ್ಕೆ ಒಂದು ಬಾಣ ಬಿಟ್ಟೆ. ವಿಷಯ ಆದಿತ್ಯ ಮೂಲಕ ತಲುಪಿದ್ರೇ ಸರಿ, ಮೂರನೇವ್ರು ಹೇಳೋದು ಸರಿಯಲ್ಲ ಎಂದಳು. ಅವಳ ಮಾತಿಗೆ ವಾರುಣಿ ತಲೆಯಾಡಿಸಿ ಒಪ್ಪಿಗೆ ಸೂಚಿಸಿದಳು. ಅದಿತಿಗೆ ಫೋನ್ ಮಾಡಿದ್ರಾ? ನಾನು ಮಾಡಿದೆ, ಮಾತಾಡಿದ್ಲೋ, ಎಲ್ಲ ಆರಾಮು ಅಂದ್ಲೋ. ಆದರೆ ಯಾಕೋ ಏನೋ ಸರಿ ಇಲ್ಲ ಅನಿಸ್ತಿದೆ. ಅವಳ ದನಿ ಯಾಕೋ ಒಂಥರ ಇತ್ತು. ಆಫೀಸ್ನಿಂದ ಮನೆಗೆ ಬಂದ ಶ್ರೀಕಾಂತನಿಗೆ ಕಾಫಿ ಕೊಡುತ್ತಾ ಹೇಳಿದಳು ವಾರಿಜಾ. ಹೌದಾ, ನನಗೆ ಆಫೀಸಲ್ಲಿ ತುಂಬ ಕೆಲಸ ಇತ್ತು, ಹಾಗಾಗಿ ಅದಿತಿಗೆ ಫೋನ್ ಮಾಡೋಕ್ಕಾಗಲಿಲ್ಲ ಎಂದವರ ದನಿಯಲ್ಲಿದ್ದ ಚಿಂತೆ ಕುರುಹನ್ನು ಆಫೀಸ್ ಕೆಲಸದ ಟೆನ್ಷನ್ ಎಂದು ಭಾವಿಸಿದಳು ವಾರಿಜಾ. ಶ್ರೀಕಾಂತ್ ಅವರ ಮೊಬೈಲ್ ರಿಂಗ್ ಆಗುತ್ತಿತ್ತು. ಪರದೆಯ ಮೇಲೆ ಆದಿತ್ಯನ ಹೆಸರು ನೋಡಿ, ಒಂದು ಇಂಪಾರ್ಟೆಂಟ್ ಕಾಲ್ ಇದೆವರು, ಮಾತಾಡ್ಕೊಂಡು ಬರ್ತೀನಿ ಎಂದು ಹೇಳಿ ಫೋನ್ ಹಿಡಿದು ಹೊರ ನಡೆದರು. ಅಪ್ಪ ಎಂದು ಕರೆದವಳ ದನಿಯಲ್ಲಿ ಇದ್ದ ನೋವು ತಂದೆ ಹೃದಯಕ್ಕೆ ತಾಗಿತು. ಹೇಳು ಪುಟ್ಟಿ, ಹೇಗಿದೆಯಾ? ತಮ್ಮ ದನಿಯನ್ನು ಆದಷ್ಟು ಸಹಜವಾಗಿಟ್ಟುಕೊಂಡು ಕೇಳಿದರು. ಚೆನ್ನಾಗಿದ್ದೀನಪ್ಪ, ಒಂದು ವಿಷಯ ಹೇಳಬೇಕಿತ್ತು ಎಂದವಳ ಕೈನಿಂದ ಫೋನ್ ಕೈಗೆ ಹೋಗಿತ್ತು. ಹೇಳಮ್ಮ, ಏನು ವಿಷಯ? ನನ್ನ ಹತ್ರ ಹೇಳೋದಕ್ಕೆ ಪೀಠಿಕೆ ಯಾಕೆ ಎಂದರು ಶ್ರೀಕಾಂತ್. ಅಷ್ಟರಲ್ಲಾಗಲೇ ಫೋನ್ ಆದಿಯ ಕೈ ತಲುಪಿತ್ತು. ಅವರ ಮಾತು ಕೇಳಿದ ಆದಿ ಉಗುಳು ನುಂಗಿ, ಮಾವ, ವಿಷಯ ಸ್ವಲ್ಪ ಗಂಭೀರವಾದದ್ದು ಎಂದ. ಹಾಂ, ಹೇಳಾದಿ ಎಂದವರ ದನಿಯೂ ಗಂಭೀರ. ಆದಿ ಮನೆಯಲ್ಲಿ ನಡೆದ ಅಷ್ಟೂ ವಿಷಯಗಳನ್ನು ಒಂದೂ ಬಿಡದಂತೆ ಶ್ರೀಕಾಂತ್ ಅವರಿಗೆ ಹೇಳಿದ. ಸಾವಧಾನವಾಗಿ ಕೇಳಿದ ಶ್ರೀಕಾಂತ್, ಆದಿತ್ಯ, ಫೋನ್ನ ಸ್ಪೀಕರಿಗೆ ಹಾಕಪ್ಪ ಎಂದರು. ಸರಿ ಮಾವ ಎನ್ನುತ್ತಾ ಸ್ಪೀಕರ್ನಲ್ಲಿಟ್ಟ. ಅದಿತಿ, ಕಷ್ಟ ಮನುಷ್ಯಂಗೆ ಬರುತ್ತೆ ಹೊರತು ಮರಕ್ಕಲ್ಲ. ಕಳ್ಕೊಂಡಿರೋದು ದುಡ್ಡು ಮಾತ್ರ, ಅದನ್ನು ದುಡಿಬೋದು. ಯೋಚನೆ ಮಾಡಬೇಡಿ, ನಾವೆಲ್ಲ ನಿಮ್ಮ ಜೊತೆಗಿದ್ದೀವಿ. ಏನೇ ಸಲಹೆ ಬೇಕಿದ್ರೂ ಸಹಾಯ ಬೇಕಿದ್ರೂ ಹಿಂಜರಿಕೆ ಇಲ್ಲದೆ ಕೇಳಿ. ದೇವರು ಕೊಟ್ಟಿರೋ ಈ ಪರೀಕ್ಷೆಯಲ್ಲಿ ನೀವಿಬ್ಬರು ಒಬ್ರಿಗೊಬ್ಬರು ಜೊತೆಯಾಗಿ ನಿಂತು ಆಧಾರವಾಗಿರಿ ಎಂದರು. ಎಲ್ಲರಂತೆ ತನ್ನ ತಂದೆಯ ಬೇಜವಾಬ್ದಾರಿ ಬಗ್ಗೆ ದೂರದೆ, ಅನುಕಂಪ ತೋರಿಸದೆ ಧೈರ್ಯ ಹೇಳಿದ ಮಾವನ ಮಾತುಗಳಿಂದ ಆದಿತ್ಯ ತುಸು ಸಮಾಧಾನಗೊಂಡನು. ಮುಂದೆ ಏನು ಮಾಡೋದು ಆದಿ? ಸೌಭಾಗ್ಯಮ್ಮನವರ ತಲೆ ಕೆಲಸ ಮಾಡುವುದನ್ನೇ ನಿಲ್ಲಿಸಿಬಿಟ್ಟ ಹಾಗಿತ್ತು. ಆಸ್ಪತ್ರೆಯಿಂದ ಮನೆಗೆ ಬಂದರೂ ಪೂರ್ತಿಯಾಗಿ ಎದ್ದು ಓಡಾಡುವಷ್ಟು ಚೈತನ್ಯ ಪಡೆದಿರಲಿಲ್ಲ. ಒಟ್ಟು 25 ಲಕ್ಷ ಸಾಲ ಇದೆ ಅಮ್ಮ, ಚಿಂತೆಯಿಂದ ಹೇಳಿದ. 25? ಅಷ್ಟೊಂದು ದುಡ್ಡು ಏನು ಮಾಡಿದ್ರು? ನಿಜವಾಗ್ಲೂ ಅಷ್ಟೊಂದು ದುಡ್ಡು ಸಾಲ ಮಾಡಿದಾರಾ? ದೇವ್ರೇ, ಇದೆಂಥ ಕಷ್ಟ ತಂದಿಟ್ಟೆ ನಮಗೆ ಎನ್ನುತ್ತಾ ಹಣೆ ಬಡಿದುಕೊಂಡು ಅಳಲು ಆರಂಭಿಸಿದರು ಸೌಭಾಗ್ಯಮ್ಮ. ಅವರೆಷ್ಟು ಸಾಲ ಮಾಡಿದ್ರೋ, ಇವರೆಷ್ಟು ಕೊಟ್ಟರೋ, ಎಷ್ಟು ಅಸಲಿನೋ, ಎಷ್ಟು ಬಡ್ಡಿನೋ, ಯಾವ ಅವಧಿಗೆ ಸಾಲ ಮಾಡಿಕೊಟ್ಟಿದ್ದಾರೋ ಒಂದೂ ಗೊತ್ತಿಲ್ಲ ಅಮ್ಮ. ಒಟ್ಟಲ್ಲಿ ತಲೆ ಮೇಲೆ ಕಲ್ಲು ಚಪ್ಪಡಿ ಎಳೆದುಬಿಟ್ರು. ಮನೆ ತೋಟ ಎಲ್ಲ ಇದ್ದೂ ಸಾಲದ ಸುಳಿಗೆ ಸಿಲುಕಿಸ್ಬಿಟ್ರು. ನಿಟ್ಟಿಸಿರು ಬಿಟ್ಟವನ ಎದೆಯಲ್ಲಿ ಸಂಕಟದ ಸಾಗರ. ಮತ್ತೆ ಮುಂದೆ ಏನು ಗತಿ? ಇನ್ನೇನು, ಮನೆ ಉಳಿಸ್ಕೊಳ್ಬೇಕು ಅಂದರೆ ತೋಟ ಮಾರಲೇಬೇಕು, ನಿರಾಸೆಯಿಂದ ಹೇಳಿದ ಆದಿ. ಸೌಭಾಗ್ಯಮ್ಮನಿಗೆ ಈ ಮಾತು ಒಪ್ಪಿಗೆಯಾಗದಿದ್ದರೂ ಬೇರೆ ದಾರಿ ಕೂಡ ಕಾಣಲಿಲ್ಲ. ಮಗನ ಮಾತಿಗೆ ಏನೂ ಉತ್ತರ ಹೇಳದೆ ಗೋಡೆಯ ಕಡೆ ಮುಖ ಮಾಡಿ ಮಲಗಿಬಿಟ್ಟರು. ಅತ್ತೆ, ಹೇಗಾದರೂ ಮಾಡಿ ತೋಟ ಮಾರದೆ ಸಾಲ ತೀರಿಸೋ ವ್ಯವಸ್ಥೆ ಮಾಡೋಕ್ಕಾಗೋದಿಲ್ವಾ? ಬೇಡಿಕೆಯ ದನಿಯಲ್ಲಿ ಕೇಳಿದಳು ಅದಿತಿ. ನನಗೇನೂ ತೋಚ್ತಾ ಇಲ್ಲಮ್ಮ, ನಾನು ಪೂರ್ತಿಯಾಗಿ ಸೋತು ಹೋಗ್ಬಿಟ್ಟಿದ್ದೀನಿ. ನಾನು ತೋಟ ಕಟ್ಟಿದಾಗ ಬಿಸಿ ರಕ್ತ, ಬೆವರು ರಕ್ತ ಒಂದು ಮಾಡಿ ದುಡಿದೆ. ಆದರೆ ಈಗ ಎಂದವರ ಕಣ್ಣಲ್ಲಿ ಧಾರಾಕಾರ ನೀರು.
ಅದಿತಿ, ಗುಡುಗಿದ ಆದಿ. ಮೊದಲೇ ಅಮ್ಮಂಗೆ ಹುಷಾರಿಲ್ಲ, ಅದರ ಮಧ್ಯ ಇಲ್ಲದ್ರಗಳೆ ಮಾಡಿ ಇನ್ನಷ್ಟು ನೋವು ಮಾಡ್ತಾಯಿದ್ದೀರಾ. ನಾನು ನಿಮಗೆ ಮೊದಲೇ ಹೇಳಿದೆ ತಾನೇ ನೀವು ಈ ವಿಷಯಕ್ಕೆ ತಲೆ ಹಾಕಬೇಡಿ ಅಂತ, ಸಿಟ್ಟಿನಲ್ಲಿ ಕೂಗಿದ ಆದಿ. ಆದಿ ಹೀಗೆ ಪದೇ ಪದೇ ತಾಳ್ಮೆ ಕಳೆದುಕೊಳ್ಳುತ್ತಿರುವುದು ಕಂಡು ಅದಿತಿಗೂ ಬೇಸರ. ಸುಮ್ಮನೆ ಅವಳ ಕ್ರೋಧಕ್ಕೆ ಕಾರಣಳಾಗುವುದು ಬೇಡ ಎನಿಸಿ ಅಲ್ಲಿಂದ ಸರಿದಳು. ಅವಳ ಮೇಲೆ ಯಾಕೆ ರೇಗ್ತಿ ಆದಿ? ಅವಳು ಹೇಳಿದ್ದು ತಪ್ಪೇನೂ ಅಲ್ವಲ್ಲ? ಚಿಂದಂಥ ಭೂಮಿ ಕಳೆದುಕೊಳ್ಳೋದು ಯಾರಿಗೇ ಆದರೂ ನೋವು ತರುತ್ತೆ ಅಲ್ವಾ ಎಂದರು ಸೌಭಾಗ್ಯಮ್ಮ. ನನಗೂ ಅರ್ಥ ಆಗುತ್ತಮ್ಮ, ಆದರೆ ಬೇರೆ ದಾರಿ ಏನೂ ಇಲ್ವಲ್ಲ, ಬೇಸರದಲ್ಲೇ ಹೇಳಿದ. ಸೌಭಾಗ್ಯಮ್ಮನಿಗಂತೂ ಕಣ್ಣೀರು ಸುರಿಸುವುದು ಬಿಟ್ಟರೆ ಬೇರೆ ಏನು ಮಾಡುವುದಕ್ಕೂ ಹೊಳೆಯುತ್ತಿರಲಿಲ್ಲ. ಅತ್ತೆ, ಇವತ್ತು ನಾನು ನಿಮ್ಮ ಜೊತೆ ಬರಲಾ? ಹೊರಗೆ ಹೊರಟ ಅತ್ತೆಯನ್ನು ಕೇಳಿದಳು ಕೋಮಲ. ಬಾಮ್ಮ, ಅದಕ್ಕೇನು? ಆದರೆ ನಂಗಲ್ಲಿ ಕೆಲಸ ಇರುತ್ತೆ, ನಿಂಗೆ ಬೋರ್ ಆಗ್ಬೋದು ಎಂದರು ಲತಾ. ಇಲ್ಲ ಅತ್ತೆ, ಬೋರಾದರೆ ಬುಕ್ ತಂದಿರ್ತೀನಿ, ಓದ್ತಾ ಕೂತ್ಕೊಳ್ತೀನಿ ಎಂದವಳೆ ಬೇಗ ಹೋಗಿ ಒಳ್ಳೆಯದೊಂದು ಚೂಡಿದಾರ್ ತೊಟ್ಟು ಬಂದಳು. ಲತಾ ಅವರಿಗೆ ಮೊದಲಿನಿಂದಲೂ ತಮ್ಮ ಜೊತೆಗೆ ಹೊರಗೆಲ್ಲ ಓಡಾಡುವ ಸೊಸೆ ಬಂದರೆ ಚೆನ್ನ ಎಂಬ ಭಾವನೆ ಇದ್ದಿದ್ದರಿಂದ ಇಂದು ಸೊಸೆ ತಮ್ಮ ಜೊತೆ ಹೊರಟಾಗ ಖುಷಿಯಾಗಿತ್ತು. ಅತ್ತೆ ಸೊಸೆ ಇಬ್ಬರೂ ಒಟ್ಟಿಗೆ ಹೊರಗೆ ಹೊರಟದ್ದನ್ನು ತಿಳಿಸಿದ ಸಿದ್ದುಗೂ ಕೂಡ ನೆಮ್ಮದಿ ದೊರಕಿತ್ತು. ಅಪ್ಪ, ಅಕ್ಕಬ್ಬವನ ಹತ್ರ ಮಾತಾಡಿದ್ರಾ? ಏನು ಹೇಳಿದ್ರು? ಆದ್ಯ ಆತಂಕದಿಂದ ಕೇಳಿದಳು. ಹೂನಮ್ಮ, ಮಾತಾಡಿದೆ. ಮೊದಲು ಇಬ್ಬರ ಹತ್ರನೂ ಮಾತಾಡಿದೆ, ಆಮೇಲೆ ಮತ್ತೆ ಅದಿತಿ ಹತ್ರ ಕಾಲ್ ಮಾಡಿ ಮಾತಾಡಿದೆ ಎಂದು ಹೇಳಿ ಆದಿ ತೋಟ ಮಾರಬೇಕು ಎಂದು ಹೇಳುತ್ತಿರುವುದನ್ನು, ಅದಿತಿ ಅದನ್ನು ವಿರೋಧಿಸ್ತಾ ಇರುವುದನ್ನು ಹೇಳಿದರು. ಇದೇ ವಿಷಯಕ್ಕೆ ಇಬ್ಬರ ಮಧ್ಯೆ ಸ್ವಲ್ಪ ಮಾತಿನ ಚಕಮಕಿ ಆದಾಗಿದೆ. ಅದಿತಿ ಪೂರ್ತಿಯಾಗಿ ಹೇಳಲಿಲ್ಲ, ಆದರೆ ಸ್ವಲ್ಪ ಬೇಸರದಲ್ಲಂತೂ ಇದ್ದಾಳೆ ಎಂದರು. ನೀವೇನಾದರೂ ಹೆಲ್ಪ್ ಮಾಡ್ತೀರಪ್ಪ? ಸಹಜ ಕುತೂಹಲ ಆದ್ಯಾಳಲ್ಲಿ. ಅದಿತಿಗೆ ಹೇಳಿದ್ದೀನಿ, ಏನೇ ಸಹಾಯ ಬೇಕಾದರೂ ಕೇಳು ಅಂತ. ಅವಳು ಕೇಳ್ತೀನಿ ಎಂದಿದ್ದಾಳೆ, ನೋಡೋಣ ಎಂದಳು ಚಿಂತೆ ತುಂಬಿದ ದನಿಯಲ್ಲಿ. ಯಾವುದಾದ್ರೂ ಲಾಯರ್ ಸಹಾಯ ತಗೊಂಡ್ರೆ ಒಳ್ಳೆದಿತ್ತೋ ಏನೋ ಅಲ್ವಪ್ಪ? ಆದ್ಯಾಳ ಮಾತಿನಿಂದ ಹೊಸ ದಾರಿ ಗೋಚರವಾದಂತಾಯಿತು ಶ್ರೀಕಾಂತನಿಗೆ. ನೀನು ಹೇಳೋದು ಸರಿ ಇದೆ ಪುಟಿ, ನೋಡೋಣ, ಇದ್ರ ಬಗ್ಗೆ ಅದಿತಿ ಹತ್ರ ಮಾತಾಡ್ತೀನಿ ಎಂದವರು ರಾತ್ರಿಯ ವಾಕಿಂಗ್ ಮುಗಿಸಿ ಮಲಗಲು ಬಂದರು. ಕೋಣೆಯಲ್ಲಿ ವಾರಿಜಾಳನ್ನು ಕಾಣದೆ ಅಚ್ಚರಿಯಿಂದ ಪತ್ನಿಯನ್ನು ಹುಡುಕುತ್ತಾ ಬಂದರು. ವಾರಿಜ ಗೀಜಗನ ಗೂಡಿನ ಹಾಗಿದ್ದ ಜೋಕಾಲಿಯಲ್ಲಿ ಕುಳಿತು ಆಕಾಶ ನೋಡುತ್ತಾ ಮೈಮರೆತಿದ್ದರು. ಕಣ್ಣ ತುದಿಯಲ್ಲಿ ನೀರ ಬಿಂದು ಅವರು ಅಳುತ್ತಿದ್ದರು ಎಂಬುದಕ್ಕೆ ಸಾಕ್ಷಿಯಾಗಿತ್ತು. ವರು, ಥಂಡಿ ಗಾಳಿ ಇದೆ, ಯಾಕೆ ಇಲ್ಲಿ ಬಂದು ಕೂತಿದೀಯಾ? ಪ್ರೀತಿ ತುಂಬಿದ ದನಿಯಲ್ಲಿ ಹೇಳಿದರು. ಏನಿಲ್ಲ, ಸುಮ್ಮನೆ ಕೂರಬೇಕು ಅನ್ನಿಸ್ತು, ಕೂತ್ಕೊಂಡೆ ಎಂದರು ವಾರಿಜ. ವರು, ಅಳ್ತಾ ಇದೆಯಾ? ವಾರಿಜಾರ ದನಿ ಭಾರವಾಗಿದ್ದನ್ನು ಕೆಂಡು ಕೇಳಿದರು. ಇಲ್ಲ ಎಂಬಂತೆ ತಲೆ ಆಡಿಸಿದರು ವಾರಿಜ. ಯಾಕೆ ಚಿನ್ನ, ಏನೋ ದುಃಖ ನಿಂಗೆ? ಏನಾಯಿತು ಅಂತ ನನ್ನ ಹತ್ರ ಹೇಳಲ್ವಾ ಎಂದು ಪ್ರೀತಿಯಿಂದ ಕೇಳಿದಾಗ ಶ್ರೀಕಾಂತ್ ಅವರನ್ನು ತಬ್ಬಿದಳು ವಾರಿಜ. ಅವರ ಹೊಟ್ಟೆಯ ಮೇಲೆ ಮುಖವಿಟ್ಟು ಸೊಂಟದ ಸುತ್ತ ಕೈ ಹಾಕಿ ಗಟ್ಟಿಯಾಗಿ ತಬ್ಬಿಕೊಂಡವಳ ಕಣ್ಣೀರು ಇನ್ನು ಒಳಗೇ ಇರಲಾರೆ ಎಂಬಂತೆ ಕೆನ್ನೆಯ ಮೇಲೆ ಹರಿದು ಬಂತು. ಮೋಹದ ಮಡದಿಯ ತಲೆಯನ್ನು ಮೃದುವಾಗಿ ನೇವರಿಸುತ್ತಾ, ಏನಾಯಿತು ಮುದ್ದು ಎಂದು ಲಲ್ಲೆಗರೆದನು. ನಾನು ತುಂಬ ಒಂಟಿ ಅನ್ನಿಸ್ತಾ ಇದೆ, ಯಾಕೋ ಎಲ್ಲರೂ ನನ್ನ ದೂರ ಮಾಡ್ತಾ ಇದ್ದೀರಾ ಅಂತ ಅನ್ನಿಸ್ತಿದೆ, ಸೊರ ಮೂಗು ಎಳೆಯುತ್ತಾ ಹೇಳಿದಳು. ಅವಳ ಗದ್ದ ಹಿಡಿದು ಮುಖವನ್ನು ಮೇಲೆತ್ತಿ, ಯಾಕೆ ಚಿನ್ನ, ನಿಂಗೆ ಯಾಕೆ ಹಾಗನ್ನಿಸ್ತು ಎಂದು ಕೇಳಿದರು. ಮತ್ತು ನೀವು ಆದ್ಯ 2 ದಿನದಿಂದ ನೀವಿಬ್ಬರೇ ರಾತ್ರಿ ವಾಕಿಂಗ್ ಹೋಗ್ತಾ ಇದ್ದೀರಾ, ಮತ್ತು ಅದಿತಿ ಕೂಡ ನನ್ನ ಹತ್ರ 2-3 ನಿಮಿಷ ಮಾತಾಡಿದ್ರೆ ನಿಮ್ಮ ಹತ್ರ ಅರ್ಧ ಗಂಟೆ ಮೇಲೆ ಮಾತಾಡ್ತಾಳೆ. ಎಲ್ಲರೂ ಏನೋ ಗುಸುಗುಸು ಪಿಸುಪುಸು ಅಂತ ಮಾತಾಡ್ತಿದ್ದೀರ, ಮೂತಿ ಉಬ್ಬಿಸಿ ಹೇಳಿದಳು. ಏನೇ ಪುಟ್ಟಮ್ಮಿ, ಇನ್ನೂ ಎಳೆ ಮಕ್ಕಳ ಥರ ಆಡ್ತೀಯಲ್ಲೇ? ಆದ್ಯ ಪುಟ್ಟಿ ವಿದೇಶಕ್ಕೆ ಹೋಗೋಳಿದಾಳಲ್ವಾ, ಅದಕ್ಕೆ ಅದ್ರ ಬಗ್ಗೆನೇ ಮಾತು. ಇನ್ನು ಅದಿತಿ ನೀನು ಹೇಳಿದ ಹಾಗೆ ಅರ್ಧ ಗಂಟೆ ಎಲ್ಲ ಮಾತಾಡಿಲ್ಲ ಬಿಡು. ಮತ್ತು ನನ್ನ ಮುದ್ದು ಹೆಂಡ್ತಿನ ನಾನು ದೂರ ಮಾಡೋಕ್ಕಾಗುತ್ತೇನೆ ಬಂಗಾರ ಎಂದು ಹೇಳಿ ಸಮಾಧಾನ ಮಾಡಿದರು. ಅವಳ ತಲೆಯ ಮೇಲೆ ಕೈಯಿಟ್ಟು ತಲೆಗುಂಡಾಡಿಸುತ್ತಾ, ನನ್ನ ಬದುಕಿನ ಪ್ರತಿ ಹೆಜ್ಜೆ ಜೊತೆಗಾತಿ ನೀನು, ನಿನ್ನ ಬಿಟ್ಟು ನಂಗೆ ಬದುಕೋಕ್ಕಾಗುತ್ತೇನಮ್ಮ? ನೀನಿಲ್ಲದೆ ನಿನ್ನ ಮಕ್ಕಳಿಗೆ ಅಸ್ತಿತ್ವ ಇದೆಯೇನೆ? ಈ ಪುಟ್ಟ ತಲೆಯಲ್ಲಿ ಏನೇನೋ ಯೋಚನೆ ತುಂಬ್ಕೋಬೇಡ ಎಂದು ಹೇಳಿ ನೆತ್ತಿಯ ಮೇಲೆ ಪುಟ್ಟ ಮುತ್ತನ್ನಿಟ್ಟರು. ವಾರಿಜ ಅವರ ಹೊಟ್ಟೆಯ ಸುತ್ತ ತನ್ನ ಕೈಯನ್ನು ಇನ್ನೂ ಬಿಗಿ ಮಾಡಿ ಇನ್ನಷ್ಟು ಅವನನ್ನು ಒತ್ತಿಕೊಂಡಳು.
ಇಲ್ಲಿಗೆ ಇಂದಿನ ಸಂಚಿಕೆ ಮುಗಿಯಿತು. ಮುಂದಿನ ಕಥೆ ಮುಂದಿನ ಸಂಚಿಕೆಯಲ್ಲಿ. ಕಥೆ ಇಷ್ಟವಾಗಿದ್ದರೆ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ, ಕಥೆಯನ್ನು ಲೈಕ್ ಮಾಡಿ, ಕಾಮೆಂಟ್ ಸೆಕ್ಷನ್ನಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ. ಧನ್ಯವಾದಗಳು.